ಯೂಶಲಿ ಆರ್ಟ್ಸಲ್ಲೇ ಉಳ್ಕೋಬೇಕಂದ್ರೆ ಒಂದು ಟ್ಯಾಲೆಂಟು, ಒಂದು ಫ್ರೀಡಮ್ ಇರಬೇಕು. ಸೊ ದಟ್ ದುಡ್ಡು ದುಡಿಬೇಕು, ಮನೇನ ಸಾಕಬೇಕು, ಅಥವಾ ದಟ್ ಡಸಂಟ್ ಬಿಕಮ್ ದ ಪ್ರಯಾರಿಟಿ. ನಾಟ್ ಎಟ್ ಆಲ್. ನಮ್ಮ ತಂದೆ ವಾಸ್ ವೆರಿ ಸಿನಿಮ್ಯಾಟಿಕ್. ಅದೇ ಮಗನೇ, ನೀನು ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ. ಸೊ ಐ ಥಿಂಕ್ ಲಕ್ಷಕ್ಕೊಬ್ರು ಅಪ್ಪ ಇರಬೇಕು ಈ ಥರ. ಆ ಥರ ಯಾ ಅಜನೀಶ್ ಲೋಕನಾಥ್. ಯಾವ ಥರ ಹಾಡ್ಬೇಕು ನಿಮಗೆ? ನಮ್ಗೆ ಹಿಟ್ ಸಾಂಗ್ ಬೇಕು. ಮಧ್ಯ ಹೌ ಡು ಹ್ಯಾಂಡಲ್ ರಿಜೆಕ್ಷನ್? ಏನೋ ಬರುತ್ತಲ್ಲ, ನನಗೆ ಗೊತ್ತು, ನನ್ನ ಜಜ್ಮೆಂಟೇ ರೈಟು, ನಿಮ್ದೇನೋ ಒಂದಿರುತ್ತೆ, ಈ ಸಾಂಗ್ ಸಖತ್ತಾಗಿದೆ ಅಂತ. ಆಗುತ್ತೆ. ಇಟ್ಸ್ ವೆರಿ ರೇರ್ ದಟ್ ಓಕೆ ಆಗಲ್ಲ. ಐ ಹ್ಯಾವ್ ನೆವರ್ ಡನ್ ಒನ್ ಎಕ್ಸ್ಟ್ರಾ ಆಪ್ಷನ್ ಫಾರ್ ಉಳಿದವ್ರ ಕಂಡಂತೆ ಎನಿ ಆಫ್ ದ ಸಾಂಗ್ಸ್. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯಯ್ಯೋ. ಅವರು ಕರೆಕ್ಟಾಗಿ ಚೂಸ್ ಮಾಡಿದ್ರು ನೋಡಿ, ರಕ್ಷಿತ್ ಹಾಡು ಚೆನ್ನಾಗಿರುತ್ತೆ, ಇದು ವರ್ಕ್ ಆಗುತ್ತೆ ನಮಗೆ ಅಂತ. ಹೌ ಡು ಯು ಹ್ಯಾಂಡಲ್ ಸಕ್ಸಸ್? ನನಗೆ ಯಾವ್ದಾದ್ರು ಒಂದು ಪ್ರೆಷರ್ ಇರುತ್ತೆ. ನನ್ನ ಬಿಗ್ಗೆಸ್ಟ್ ಹಿಟ್ಸ್ ಟೈಮಲ್ಲೆಲ್ಲ ನಾನು ಮೆಂಟಲಿ ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ. ಕನಂತ್ರೋಣ, ಬನಾರಸ್, ಗಂಧದ ಗುಡಿ, ಕಾಂತಾರ ಎಲ್ಲ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಇತ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್. ಒಂದು ಯಾವಾಗಲೂ ಒಂದು 2 ವರ್ಷದ ಮುಂಚೆ, 3 ವರ್ಷದ ಮುಂಚೆ ಈ ಥರ ಒಪ್ಕೊಂಡಿದ್ದ ಸಿನಿಮಾಗಳೆಲ್ಲ. ಎವ್ರಿಥಿಂಗ್ ಕೇಮ್ ಆ್ಯಂಡ್ ಎವ್ರಿ ವೀಕ್ ನನಗೆ ಹೇಗೆ ನಾನು ಆ ದಿವಸಗಳನ್ನ ಕಳೆದೆ ಅನ್ನೋದೇ ನಂಗೆ ಜ್ಞಾಪಕ ಇಲ್ಲ. ಬಾರೆ ನಾಟಿ ಕೋಳಿ ನಾನು ಗುಮ್ಮೋ ಗೋಳಿ. ಹೀರೋ ಯಾರು ಅನ್ನೋ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಒಬ್ಬ ಹೀರೋ ನಿಜವಾದ ವಿಶ್ವಮಾನವ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಇವ್ರ ಹಾಡಿಗೆ ಕುಣಿದಿದ್ದೀರಾ, ಇವರ ಎಮೋಷನ್ಸ್ ಕಂಪೋಸಿಷನ್ಸ್ ಜೊತೆಗೆ ನೀವು ನಿಮ್ಮ ಎಮೋಷನನ್ನು ಆಚೆಗೆ ಹಾಕಿದ್ದೀರಾ. ಪ್ರಪಂಚಕ್ಕೆ ಇವತ್ತಾಗಲೇ ಅಜನೀಶ್ ಅವರು ಅಂದ ತಕ್ಷಣ ಓ ಅಜನೀಶ್ ಲೋಕನಾಥ್ ಅವರ ಅಂತಾರೆ, ಇನ್ನೊಂದಷ್ಟು ಜನ ಕಿರಿಕ್ ಪಾಟಿನ ಅಂತಾರೆ, ರಾರಾ ರಕ್ಕಮ್ಮ ಅಂತಾರೆ. ಸೊ ಹಿಯರ್ ಐ ಆಮ್ ವೆರಿ ಕ್ಯೂರಿಯಸ್ ಟು ವೆಲ್ಕಮ್ ಅಜನೀಶ್ ಸರ್ ಆನ್ ಜಸ್ಟ್ ಕ್ಯೂರಿಯಸ್. ಮೊದಲನೇದಾಗಿ ವೆಲ್ಕಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವೆಲ್ಕಮ್, ವೆರಿ ಹ್ಯಾಪಿ ಟು ಬಿ ಹಿಯರ್. ಐ ಥಿಂಕ್ ವಿ ಗೋ ಬ್ಯಾಕ್ ಟು 2017. ನಿಮಗೆ ಜ್ಞಾಪಕ ಇದೆಯಾ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು? 17 ಅಂದರೆ ಇಟ್ ಶುಡ್ ಬಿ ಎನ್ ಅವಾರ್ಡ್ ಫಂಕ್ಷನ್. ಐ ಥಿಂಕ್ ವಿ ಹ್ಯಾಡ್ ಮೆಟ್ ಇನ್ ಹೈದರಾಬಾದ್ ಫಿಲ್ಮ್ ಫೇರ್ ಇದಂತಲ್ಲ. ಐ ಥಿಂಕ್ ಅವಾಗ ನಿಮ್ಮನ್ನು ನೋಡಿದ್ದು. ಅದಾದಮೇಲೆ ಪ್ರಪಂಚ ಜೊತೆಗೆ ನಾನು ನಿಮ್ಮನ್ನು ನೋಡಿದ್ದು ಥ್ರೂ ಯುವರ್ ಹಿಟ್ಸ್. ಆ್ಯಂಡ್ ಆಫ್ಟರ್ ಒಂದು ಲೇಬಲ್ಲು, ರೆಕಗ್ನಿಷನ್ನು, ಒಂದು ಸಕ್ಸಸ್ ಎಲ್ಲ ಬಂದಮೇಲೆ people will have a different association with you. ಒಂದು ಸರ್ರು, ಒಂದು ರೆಸ್ಪೆಕ್ಟು, ಬಿಕಾಸ್ ದಟ್ಸ್ ದ ಬ್ಯಾಗೇಜ್, ಆಸ್ ಇನ್ ದ ಗುಡ್ ಬ್ಯಾಗೇಜ್ ಯು ಕ್ಯಾರಿ, ನಿಮ್ಮ ಸಾಧನೆ ಅನ್ನೋದು. ಬಟ್ ಟು ದ ವರ್ಲ್ಡ್ ನೀವು ಇಷ್ಟೆಲ್ಲ ಆದರೆ, ಟು ಯುವರ್ ಸೆಲ್ಫ್ ನಿಮಗೆ ಗೊತ್ತಲ್ಲ ಒಳಗೆ ನೀವೇನು? ಸೊ ಐ ಆಮ್ ದ ಸೇಮ್ ಪರ್ಸನ್. ಐ ಹ್ಯಾವ್ ನಾಟ್ ಚೇಂಜ್ಡ್ ಎನಿಥಿಂಗ್. ಐ ಹ್ಯಾವ್ ಟ್ರೈ ಟು ಬಿ ಸಿಂಪಲ್. ವಿ ಆರ್ ವೆರಿ ಸಿಂಪಲ್ ಮೈಂಡೆಡ್. ನಾವು ಯಾವಾಗಲೂ ತುಂಬ ಸಿಂಪಲ್ ಮೈಂಡೆಡ್ ಆಗಿರ್ತೀವಿ. ತುಂಬ ಯೋಚನೆ ಮಾಡ್ತೀನಿ, ಕೆಲಸಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಬೆಳಿಗ್ಗೆ ಎದ್ದ ಕೂಡಲೇ ಅವತ್ತಿನ ದಿವಸ ಏನಾರು ವರ್ಕ್ ಮಾಡಬೇಕು ನಾನು, ಇಲ್ಲಾಂದರೆ ನನಗೆ ಭಯ ಶುರು ಆಗುತ್ತೆ. ಸೊ ಐ ವಿಲ್ ಕೀಪ್ ಲೋ ಪ್ರೊಫೈಲ್. ಎಲ್ಲನೂ ಏನೇನು ಮಾಡ್ತೀನಿ ಪ್ರತಿಯೊಂದೂ. ಐ ಡೋಂಟ್ ಬಿಲೀವ್ ಇನ್ ಶೋ ಆಫ್. ಐ ಬಿಲೀವ್ ಇನ್ ಏನು ಹೇಳ್ತೀವಲ್ಲ, ಐ ಥಿಂಕ್ ಇಟ್ ಶುಡ್ ನಾಟ್ ಬಿಕಮ್ ಟು ಮಚ್ ಫಿಲಾಸಫಿಕಲ್. ಆ ಮೂಡಿ ಹೋಗ್ತಾಯಿದೆ. ಸಿಂಪಲ್ ಮೈಂಡೆಡ್ ಪೀಪಲ್ ಅಷ್ಟೇ. ಲೈಫಲ್ಲಿ ನಾವು ಹಾಕೋ ಲೆಕ್ಕಾಚಾರಗಳು ಒಂದು, ನಾವೇನೋ ಆಗಬೇಕಂತ ಹೊರಡೋದು ಒಂದು, ಆದರೆ ಇನ್ನೊಂದು ಸತಿ ಅದು ವಿಧಿ ಅನ್ಬೇಕೋ, ಡೆಸ್ಟಿನಿ ಅನ್ಬೇಕೋ, ಅದು ಒಂದು. ಹೌ ಹ್ಯಾವ್ ಯು ಲುಕ್ ದಟ್ ಯುವರ್ ಓನ್ ಲೈಫ್ ಥ್ರೂ ದಿ ಐಸ್ ಆಫ್ ನಿಮ್ಮ ಪ್ರಯತ್ನ ಆ್ಯಂಡ್ ಥ್ರೂ ದಿ ಐಸ್ ಆಫ್ ಡೆಸ್ಟಿನಿ? ಸಿ ಡೆಸ್ಟಿನಿ ವಾಸ್ ದೇರ್. ಅಂದರೆ ಸಂಗೀತದ ಫ್ಯಾಮಿಲಿ ನಮ್ಮದು, ಕುಟುಂಬನೇ. ಅಪ್ಪ ಸಿಂಗರ್, ಅಜ್ಜಿ ವೀಣೆ ವಿದ್ವಾನ್, ಅಮ್ಮ ಕೂಡ ಸಿಂಗರ್, ಮತ್ತು ದೊಡ್ಡಪ್ಪ, ಚಿಕ್ಕಪ್ಪ ಅಲ್ಲ 90% ಆಫ್ ದ ಫ್ಯಾಮಿಲಿ ವಾಸ್ ಲಿವಿಂಗ್ ಸಂಗೀತನ ನಂಬ್ಕೊಂಡು ಬದುಕ್ತಾ ಇದ್ದಿದ್ದೆ ಫ್ಯಾಮಿಲಿ ನಮ್ಮದು ಪೂರ್ತಿ ಇವತ್ತವರೆಗೂ. ಭದ್ರಾವತಿಲಿ ಆಲ್ಮೋಸ್ಟ್ 90% ಆಫ್ ದ ಪೀಪಲ್. ಅದು ಅದು ನನ್ನ ಸೆಟ್ ಆಗಿತ್ತು, ನನ್ನ ಜೀವನ ಮ್ಯೂಸಿಕಲ್ಲೇ ಇರುತ್ತೆ ಅಂತ. ಬಟ್ ನಮಗೆ ಆ ವಯಸ್ಸಲ್ಲಿ ಗೊತ್ತಿರಲ್ವಲ್ಲ, ನಮಗೆ ಅದು ಸಬ್ಕಾನ್ಷಿಯಸ್ಲಿ ಗೊತ್ತಿರುತ್ತೆ. ಬಟ್ ನಮಗೆ ಅವೇರ್ನೆಸ್ ಇರಲ್ಲ ನಮಗೆ. ಈ ಥರ ನಾವು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂದರೆ ಒಂದು ಎವ್ರಿ ಡೇ, ಇವಾಗ ಮನೆಯಲ್ಲಿ ಎವ್ರಿ ಡೇ ನಾವು ಸಂಗೀತದಲ್ಲಿ ಇರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ. ಸ್ಪೋರ್ಟ್ಸ್ ಬಗ್ಗೆ ತುಂಬ ಆಸಕ್ತಿ ನನಗೆ ತುಂಬ ಇಷ್ಟ. ಕ್ರಿಕೆಟ್ ತುಂಬ ಇಷ್ಟ. ವಾಲಿಬಾಲ್ ಆಡಿದ್ದೀನಿ, ನಮ್ಮ ಸ್ಕೂಲಿಂದ ಡಿಸ್ಟ್ರಿಕ್ಟ್ ಲೆವೆಲ್ ವಾಲಿಬಾಲ್ ಆಡಿದ್ದೀನಿ. ಆ್ಯಂಡ್ ಐ ಹ್ಯಾಡ್ ಎ ಖೋ ಖೋ ಟೀಮ್ ಇನ್ ಮೈ
ಸ್ಕೂಲ್ ಡೇಸ್ ನನ್ನದೇ ಒಂದು ಟೀಮ್ ಇತ್ತು. ಸೊ ಒಂದು ದಿವಸ ಐ ವೆಂಟ್ ಟು ಶಿವಮೊಗ್ಗ ಇಂಜಿನಿಯರಿಂಗ್ ಕಾಲೇಜ್, ಜವಾಹರ್ಲಾಲ್ ಇಂಜಿನಿಯರಿಂಗ್ ಕಾಲೇಜ್ಗೆ. ಅಲ್ಲಿ ಹೋಗಿ ಅವ್ನನ್ನು ನೋಡಿಬಿಟ್ಟು ನಾನು ಹಾಡೋದು ನೋಡಿ, ನಾನು ಬೌಲಿಂಗ್ ಮಾಡೋದು ನೋಡಿ ಅವರು ತುಂಬ ಚೆನ್ನಾಗಿ ಆಡ್ತೀಯ, ಸೊ ಯು ಹ್ಯಾವ್ ಎ ಗುಡ್ ಕೆರಿಯರ್, ಸೊ ಮನೇಲಿ ಪರ್ಮಿಷನ್ ತೊಗೊಂಡು ಬನ್ನಿ ಅಂತ ಹೇಳಿದರು. ಅಂದರೆ ಟು ಟೇಕ್ ಅಸ್ ಟು ಬ್ಯಾಂಗ್ಳೂರ್, ನಮಗೆ ಇಲ್ಲಿಗೆ ಬರೋದಕ್ಕೆ. ಸೊ ದಟ್ ಈಸ್ ದ ಡೇ, ದ ಡೆಸ್ಟಿನಿ ಅಂತ ಹೇಳ್ತೀವಲ್ಲ, ಅವತ್ತು ನನಗೆ ಅರ್ಥ ಆಯಿತು ನನಗೆ ನಮ್ಮ ತಂದೆಯವ್ರು ಕೊಟ್ಟಿದ್ದ ಟ್ರೀಟ್ಮೆಂಟು ಕ್ರಿಕೆಟು ಬೇಡ, ಏನೂ ಬೇಡ ಅಂತ. ಸೊ ಅಲ್ಲಿಂದ ನನ್ನ ಓಕೆ ಸಂಗೀತನೇ ಅಂತ ನಾನು ಕೋಪದಲ್ಲಿ ಹೌದಾ ನಿಮಗೆ ಸಂಗೀತನೇ ನಾನು ಇರಬೇಕು ಸರಿ ಅಂತ ಹೇಳಿ ನಾನು ಆ ಕೋಪದಿಂದ ನನ್ನ ಸಂಗೀತನ ನನ್ನ ವೃತ್ತಿಯಾಗಿ ನಾನು ಸೀರಿಯಸ್ ಆಗಿ ತೊಗೊಳಕ್ಕೆ ಶುರು ಮಾಡಿದೆ. ಐ ಥಿಂಕ್ ಇಟ್ ವಾಸ್ 98 and 99. ಆವಾಗಿಂದ ಶುರುವಾಯಿತು. ಅಲ್ಲಿಂದ ಒಂದೇ ಅವತ್ತಿನ ದಿವಸ ಅಲ್ಲಿವರೆಗೂ ನಾನು ಏನು ಟಿ ವಿ ನೋಡ್ತಾ ಇದ್ದೆ, ಆವಾಗ ನನಗೇನು ಅರ್ಥ ಆಗ್ತಾಯಿತ್ತು, ಅವತ್ತಿನ ದಿವಸದಿಂದ ನನಗೆ ಇಷ್ಟೆಲ್ಲ ಚೇಂಜ್ ಆಯಿತು. ನನಗೆ ಸಂಗೀತಮಯವಾಗಿ ಕಾಣೋಕ್ಕೆ ಶುರುವಾಯಿತು, ಇನ್ಸ್ಪೈರ್ ಆಗೋಕ್ಕೆ ಶುರುವಾಯಿತು. ಯಾವುದೋ ಒಂದು ಶೋನೋ ಅಥವಾ ಸಿಂಗಿಂಗ್ ಶೋ ನೋಡಿದ್ರೆ ಅಥವಾ ಯಾರೋ ಪರ್ಫಾರ್ಮೆನ್ಸ್ ನೋಡಿದ್ರೆ, ಸೊ ನನ್ನ ಗಮನ ಎಲ್ಲ ಅಲ್ಲಿಗೆ ಹೋಗೋಕ್ಕೆ ಶುರುವಾಯಿತು. ಸೊ ಅಲ್ಲಿವರೆಗೂ ಸಬ್ಕಾನ್ಷಿಯಸ್ಲಿ ನನಗೆ ಏನೇನೆಲ್ಲ ಅಪ್ಪ ಹೇಳಿದರು, ಹಾಡಿದರು, ಯಾಕಂದರೆ ಮನೇಲಿ ಸಂಗೀತದ ಮಾತೇನೆ, ಬೇರೆ ಚಾನ್ಸೇ ಇಲ್ಲ. ಅವತ್ತು ಎಲ್ಲ ನನಗೆ ಆಚೆ ಬರೋಕ್ಕೆ ಶುರುವಾಯಿತು, ಏನೇನು ಸ್ಟೋರ್ ಆಗಿತ್ತು ಬ್ರೈನಲ್ಲಿ. ಸೊ ನಾನು ನೋಡೋ ರೀತಿ ಅದೇ ವಿಚಾರನೇ, ಅದೇ ಟಿ ವಿ, ಅದೇ ಕಿವಿ, ಅದೇ ಕಣ್ಣುಗಳು, ಬಟ್ ಗ್ರಹಿಸೋ ರೀತಿ ಪ್ರತಿಯೊಂದು ಅವಾಗಿಂದ ಚೇಂಜ್ ಆಯಿತು. ಅದಕ್ಕೆ ನಾನು ಹೇಳಿದ್ದು, ದ ಮಿನಿಟ್ ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ದ ರೈಟ್ ಥಿಂಗ್ಸ್, ಎಲ್ಲಾನು ಸೆಂಟರ್ ಪಾಯಿಂಟೇ ಬೇರೆ ಆದಾಗ ಎಲ್ಲಾನು ಅದ್ರ ಸುತ್ತಾನೆ ಒಂದು ಪ್ರಪಂಚ ಶುರು ಆಗುತ್ತೆ. ಅದೇ ವಿಚಾರನೇ ನಿಮಗೆ ಬೇರೆ ಥರ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಫೋಕಸ್ ಆನ್ ವಾಟ್ ಯು ವಾಂಟ್, ಆ್ಯಕ್ಚುಲಿ ವಾಟ್ ಯು ವಾಂಟ್ ಟು ಸಿ. ಅದು ಸೊ ನೀವು ಅದನ್ನು ನೋಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದರೆ, ಸೊ ನಿಮಗೆ ರೋಡಲ್ಲೆಲ್ಲ ಅದೇ ಕಾರ್ ಕಾಣೋದಕ್ಕೆ ಶುರು ಆಗುತ್ತೆ. ಸೊ ಅದೇ ಥರನೇ ಮ್ಯೂಸಿಕ್ ಅಂತ ಬಂದಾಗ, ಸೊ ದೆನ್ ದಟ್ಸ್ ಹೌ ಮೈ ಮೈಂಡ್, ಎವ್ರಿಥಿಂಗ್ ಓಪನ್ ಅಪ್ ಟು ಮ್ಯೂಸಿಕ್ ಆವಾಗಿಂದ. ಸೊ ದ ಫ್ಯಾಮಿಲಿ ದಟ್ ನೀವು ಬರೋದು ಸಂಗೀತಮಯವಾಗಿದ್ದಿದ್ರು ಬೇರೆ ಏನಾದ್ರು ಪ್ರೆಷರ್ಗಳಿತ್ತ? ಯಾಕೆಂದರೆ ಯೂಶಲಿ ಆರ್ಟ್ಸಲ್ಲೇ ಉಳ್ಕೋಬೇಕಂದ್ರೆ ಒಂದು ಟ್ಯಾಲೆಂಟು, ಒಂದು ಫ್ರೀಡಮ್ ಇರಬೇಕು, ಸೊ ದಟ್ ದುಡ್ಡು ದುಡಿಬೇಕು, ಮನೇನ ಸಾಕಬೇಕು, ಅಥವಾ ದಟ್ ಡಸಂಟ್ ಬಿಕಮ್ ದ ಪ್ರಯಾರಿಟಿ. ನಾಟ್ ಎಟ್ ಆಲ್. ನನಗೆ ಆ್ಯಕ್ಚುಲಿ ನನಗೆ ಕಷ್ಟ ಅಂತ ನಂಗೆ ಶುರುವಾಗಿದೆ ನಾನು ಆಫ್ಟರ್ ಬಿಕಮಿಂಗ್ ಎ ಮ್ಯೂಸಿಕ್ ಡೈರೆಕ್ಟರ್, ಆಫ್ ಗೆಟಿಂಗ್ ಮೈ ಫಸ್ಟ್ ಸಕ್ಸಸ್. ಅಲ್ಲಿವರೆಗೂ ನನಗೆ ಯಾವತ್ತೂ ನನ್ನ ತಂದೆ ತಾಯಿ ಒಂದಿಷ್ಟೂ ನನಗೆ ಕಷ್ಟ ತೋರಿಸಿದಿಲ್ಲ. ಬಟ್ ಏನಂತ ಹೇಳಿದ್ರೆ, ಕಷ್ಟ ಅಂದರೆ ಇನ್ ದ ಸೆನ್ಸ್ ಆಫ್ ಅಂದರೆ ಹೆಂಗೆ ಹೇಳೋದು, ಡೆಲಿವರ್ ಮಾಡಬೇಕು ಆ್ಯಂಡ್ ಪೀಪಲ್ ಜಡ್ಜಸ್ ಅಸ್ ಆಲ್ ಆಫ್ ಎ ಸಡನ್ ವೆನ್ ಯು ಆರ್ ಇನ್ ಎ ಲೈಮ್ಲೈಟ್. ಸೊ ಮೆನಿ ಥಿಂಗ್ಸ್ ಬರುತ್ತಲ್ವ, ನಾವು ಎವ್ರಿ ಸಿನಿಮಾ ನಾವು ಹಿಟ್ಸ್ ಕೊಡಬೇಕು, ಆಮೇಲೆ ಹೆಂಗೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಈ ಥರದ್ದೆಲ್ಲ ಜಜ್ಮೆಂಟ್ಗಳು ಶುರುವಾಗಿ ಹೋಗ್ತಾ ಹೋಗುತ್ತೆ. ದಟ್ಸ್ ದ ರಿಯಲ್ ಥಿಂಗ್ ಟು ಫೇಸ್. ನಮಗೆ ಮ್ಯೂಸಿಕ್ ಮಾಡೋದ ಪ್ರಾಬ್ಲಮೇ ಅಲ್ಲ, ಬಟ್ ಏನಂತ ಹೇಳಿದ್ರೆ ನಮಗೆ ಹೌ ನಮ್ಮ ಡೆಲಿವರ್ ಮಾಡಬೇಕಾದ್ರೆ ನಾವು ಎಷ್ಟು ಫೋಕಸ್ಸಿಂದ ಇರಬೇಕಾಗತ್ತೆ, ಆಮೇಲೆ ಯೋಚನೆ ಮಾಡಬೇಕಾಗತ್ತೆ. ಯು ನೀಡ್ ಸೋ ಮೆನಿ ಥಿಂಗ್ಸ್ ಟು ಬಿ ದೇರ್, ಬಿ ಡೆಲಿವರ್. ಮತ್ತು ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಡೆಲಿವರ್ ದ ಮ್ಯೂಸಿಕ್, ಬಟ್ ಆ ಪ್ರೋಸೆಸ್ಸಲ್ಲಿ ಒಂದು ಸಿನಿಮಾ ಶುರುವಾಗಿ ಎಂಡ್ ಆಗೋ ಪ್ರೋಸೆಸ್ವರೆಗೂ ಹೌ ಯು ಹ್ಯಾಂಡಲ್ ದ ಪ್ರೊಡಕ್ಷನ್, ಐ ಮೀನ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಇವ್ರಿಗೆಲ್ಲ ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ಅದು ತುಂಬ ಅದು ಕಷ್ಟವಾದ ಕೆಲಸ. ಅದು ಆ್ಯಕ್ಚುಲಿ ಕಷ್ಟವಾದ ಕೆಲಸ. ಮ್ಯೂಸಿಕ್ ಮಾಡೋದು ಇದು ಅಲ್ವಲ್ಲ, ಯಾಕಂದರೆ ಬೇರೆ ಬೇರೆ ಮೈಂಡ್ಸ್, ಬೇರೆ ಥಾಟ್ಸ್, ಏನೇನೋ ಅಂದ್ಕೊಂಡು ಬರೀತಾರೆ, ಏನೇನೋ ಕೇಳ್ಕೊಂಡು ಬಂದಿರ್ತಾರೆ. ಸೊ ಅವರಿಗೆಲ್ಲ ಇಲ್ಲ, ಅದೆಲ್ಲನೂ ನಾವು ಇಳಿಸಿ, ಇಲ್ಲ ಇದಿಲ್ಲಿ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡಿಸೋದಿದೆಯಲ್ಲ. ಎಷ್ಟೋ ಹಾಡುಗಳು ನಮಗೆ ಬೇಡ ಅಂತ ಆಗಿದ್ದು ಮತ್ತೆ ಆ ಸಿನಿಮಾಗೆ ಯೂಸ್ ಮಾಡಿಕೊಂಡು ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಎಷ್ಟೋ ಹಾಡುಗಳಿದೆ. ಆ ಥರ ಉದಾಹರಣೆ ಎಲ್ಲ ಹಾಡುಗಳೇ. ಸಿಂಗಾರ ಸಿರಿಯೇ ಫಸ್ಟ್ ಮಾಡಿದಾಗ ಇಲ್ಲ ಇದಕ್ಕೆ ಚೆನ್ನಾಗಿಲ್ಲ ಅಂದರೆ ಇನ್ನೂ ಏನೋ ಬೇಕು ಅಜಣ ಇನ್ನೂ ಅಂತ ರಿಷಬ್ ಅವರು. ಸೊ ಬೇಡ ಅಂತ ಅಂದ್ಕೊಂಡೇನೆ ಆ ಒಂದು ಚಿಕ್ಕ ಫೋಕ್ ಎಲಿಮೆಂಟ್ ಬಂದ ಕೂಡಲೇ ಎಲ್ಲರಿಗೂ ಬೇಕೇ ಬೇಕು ಅನ್ನೋ ಲೆವೆಲಿಗೆ ಟರ್ನ್ ಆಗೋಯ್ತು. ಭತ್ತ ತೊಳಕೈಗೆ ಅದು ಇದೆಯಲ್ಲ ಆ ಥರ. ಸೊ ಅದಾಗಿರಲಿ ಅಥವಾ ಮೆನಿ ಒಂದಲ್ಲ ಆಲ್ಮೋಸ್ಟ್ ಎಲ್ಲನೂ
ಇಲ್ಲಿ ಬೇಡ ಅಂದಿದ್ರು ಬೇರೆ ಸಿನಿಮಾಗೆ ಆ ಹಾಡುಗಳನ್ನ ಹಾಕಿ ಅಥವಾ ಆ ಫ್ರೇಸ್ಗಳನ್ನ ಹಾಕಿ ಅದು ಸೂಪರ್ ಹಿಟ್ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಫಾರ್ ಎಕ್ಸಾಂಪಲ್ ತಾಯಿಯ ಅಪ್ಪುಗೆ ಅಂತ ಅದೊಂದು ಬೇರೆ ಸಿನಿಮಾಗೆ ಮಾಡಿದ್ದು ಒಂದು ಫ್ರೇಸ್ ಅದು ನಾನು. ಬಟ್ ಕ್ರಮೇಣ ಆ ಸಿನಿಮಾಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿಲ್ಲ. ಸೊ ನಾನು ಈ ಹಾಡು ಬಂದಾಗ ಆ ಫ್ರೇಸ್ ಚೆನ್ನಾಗಿದೆಯಲ್ಲ ಅಂತ ಆ ಫ್ರೇಸ್ ತೆಗೆದು ನಾನು ಇಲ್ಲಿ ಯೂಸ್ ಮಾಡಿದ್ದೆ. ನಾನು ಎರಡೂ ಒಂದೇ ಸಿಚುವೇಶನ್ ಆಗಿತ್ತು. ಅಲ್ಲೂ ಅಪ್ಪ ಅಮ್ಮ ಸೆಂಟಿಮೆಂಟ್ ಇತ್ತು, ಇಲ್ಲೂ ಅಮ್ಮನ ಸೆಂಟಿಮೆಂಟ್ ಇತ್ತು ಇಲ್ಲಿ. ಸೊ ಆ ಥರ ನಾವು ಮಾಡ್ತಾ ಇರ್ತೀವಿ. ಕೆಲವೊಂದು ಸತಿ ನಾವು ಯಾವ ಸಿನಿಮಾಗೆ ಮಾಡಿರ್ತೀವೋ ಅಲ್ಲಿಗೆ ಯೂಸ್ ಆಗಿರೋದಿಲ್ಲ, ಇನ್ನೊಂದು ಯಾವುದೋ ಸಿನಿಮಾಗೆ ಅದು ಯೂಸ್ ಆಗಿರುತ್ತೆ. ಸೊ ಕ್ರಿಯೇಟಿವ್ ಪ್ರೊಸೆಸ್ಸೇ ಹಾಗೇನೆ, ನಿಮಗೆ ಫ್ರೆಶ್ ಆಗಿ ಮಾಡಿದಾಗ ಅದು ಯಾರಿಗೂ ಅರ್ಥ ಆಗಲ್ಲ. ಅಂದರೆ ಇಟ್ಸ್ ಲೈಕ್ ಕೆಲವು ಸತಿ ಸ್ಟಾರ್ಟಿಂಗಲ್ಲಿ ನಾವು ಮಾಡ್ತಾ ಇದ್ದೀನಿ ಅಂತ ಹೊರಡ್ತೀವಿ. ಆಫ್ಟರ್ ಅ ಪಾಯಿಂಟ್ ಹ್ಯಾವ್ ಯು ಫೆಲ್ಟ್ ಇದು ನಾನಲ್ಲ, ಇದು ಆಗ್ತಾ ಇದೆ. ಐ ಹ್ಯಾವ್ ನನಗೆ ಯಾವಾಗಲೂ ದಟ್ಸ್ ವೈ ಐ ವಿಲ್ ನೆವರ್ ಟೇಕ್ ಕ್ರೆಡಿಟ್ ನಾನು ತೊಗೊಳೋದಿಲ್ಲ. ಯಾಕಂದರೆ ಐ ಡೋಂಟ್ ನೋ. ಓಕೆನಾ, ಎಷ್ಟೊಂದು ಜನ ಅರ್ಹತೆ ಇರೋರು ಅಥವಾ ವಿದ್ಯೆ ಇರೋರು ಅದು ಎಷ್ಟೊಂದು ಜನ ಇದ್ದಾರೆ. ಸೊ ನಮಗಿದೊಂದು ಚೇರ್ ಸಿಕ್ಕಿದೆ ಅಂದರೆ ಇಟ್ಸ್ ನಾಟ್ ಅಸ್ ಅಂತ ಅನ್ನಿಸ್ತದೆ. ನಾನು ಅನ್ನೋದಕ್ಕೆ ನನಗೆ ಮನ್ಸು ಬರೋದಿಲ್ಲ. ಗಾಡ್ ಹ್ಯಾಸ್ ಚೋಸನ್ ಮೀ ಟು ಡೂ ಮ್ಯೂಸಿಕ್ ಅಂತ. ಅದು ಎಷ್ಟು ಶ್ರದ್ಧೆಯಿಂದ ಆಗುತ್ತೋ ಅಷ್ಟು ಶ್ರದ್ಧೆಗೆ ಕೆಲಸ ಮಾಡ್ತೀನಿ ಹೊರತು ಐ ಡೋಂಟ್ ಪೇಂಟ್ ಎನಿಥಿಂಗ್. ಯಾವುದಕ್ಕೂ ಯಾವ ಕಲರ್ ನಾನು ಕೊಡೋದಿಲ್ಲ. ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಸೀನ್ ಫೇಸಸ್. ಅಂದರೆ ಇಟ್ ಈಸ್ ಅ ಪ್ಯಾಟರ್ನ್ ಇಫ್ ಯು ಅಬ್ಸರ್ವ್. ಈಗ 2000ಗಿಂತ ಮುಂಚೆ ಒಂದಷ್ಟು ಡೆಕೆಡ್ಸ್ಗಳು ಹಂಸಲೇಖ ಸರ್, ಅದಕ್ಕೂ ಮುಂಚೆ ರಾಜನಾಗೇಂದ್ರ ಸರ್, ಇಳೆಯರಾಜ ಸರ್, ಹೀಗೆ ಹೆಸರುಗಳು. ನೆಕ್ಸ್ಟ್ ಬಂದರೆ ಗುರುಕಿರಣ್ ಸರ್ ಅವ್ರದ್ದು ಒಂದು ಫೇಸು, ಆದಮೇಲೆ ನೆಕ್ಸ್ಟ್ ಹರಿಕೃಷ್ಣ ಅವ್ರದ್ದು, ಆಮೇಲೆ ಅರ್ಜುನ್ ಜನ್ಯ ಅವರು, ಆಮೇಲೆ ಈಗ ಅಜನೀಶ್ ಅವರು. ಅಂದರೆ ಐ ಡೋಂಟ್ ನೋ ಹೌ ಟು ಲುಕ್ ಅಟ್ ದಿಸ್, ಬಟ್ ದೆರ್ ಇಸ್ ಅ ಪ್ಯಾಟರ್ನ್ ಹಿಯರ್. ಅಂದರೆ ಎಕ್ಸಾಂಪಲ್ ಆ್ಯಕ್ಟರ್ಸ್ಗೂ ಇರ್ಬೋದು, ಎಲ್ಲರಿಗೂ ದೆರ್ ಇಸ್ ಅ ಟೈಮ್ ವೆರನ್ ಎವ್ರಿಥಿಂಗ್ ವರ್ಕ್ಸ್ ಇನ್ ಯುವರ್ ಫೇವರ್ ಅಂತ. ಅಂದರೆ ಸಿ ಅದು ವರ್ಕ್ಸ್ ಇನ್ ಫೇವರ್ ಅನ್ನೋ ಅದೇ, ಯು ಶುಡ್ ನಾಟ್ ಗೇವ್ ಪೇಂಟ್ ಫಾರ್ ಇಟ್. ಡೋಂಟ್ ಪೇಂಟ್ ಎನಿಥಿಂಗ್. ಅದು ಓಕೆನಾ, ಯು ವರ್ಕ್. ಸಿನಿಮಾ ಬರ್ತಾಯಿದೆ, ಕೆಲಸ ಮಾಡ್ತಾಯಿದೆ, ಎಷ್ಟು ದಿವಸ ಕೆಲಸ ಚೆನ್ನಾಗಿ ಮಾಡ್ತೀಯಾ, ನಿನ್ನ ಕೆಲಸ ಸಿಗ್ತಾ ಹೋಗುತ್ತೆ ಅಷ್ಟೇನೆ. ದಿಸ್ ಇಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆ ಥರ. ನನಗೆ ಇದು ಹಾಕಿ ಇಷ್ಟ ಇಲ್ಲ. ಆ್ಯಂಡ್ ಮ್ಯೂಸಿಕ್ ಈಸ್ ಓನ್ಲಿ ಒನ್ ಥಿಂಗ್, ಇಟ್ ಡೋಂಟ್ ಹ್ಯಾವ್ ದ ಲ್ಯಾಂಗ್ವೇಜ್ ಬ್ಯಾರಿಯರ್. ಸೊ ಇಟ್ ಈಸ್ ಇವತ್ತು ಕರ್ನಾಟಕ ಆಯಿತು, ಸೌತ್ ಇಂಡಿಯಾ ಆಯಿತು, ನ್ಯಾಷನಲ್ ಲೆವೆಲ್ ಆಯಿತು, ನಾಳೆ ದಿವಸ ಇಂಟರ್ನ್ಯಾಷನಲ್ ಆಗ್ಬೋದು. ಸೊ ಒಂದ್ಸತಿ ನೀವು ಓಕೆ ಎಲ್ಲರಿಗೂ ಒಂದು ಇಷ್ಟಿಷ್ಟು ಪೀರಿಯಡ್ ಇದೆ, 1 ಡಿಕೇಡ್ ಇದೆ, 1.5 ಡಿಕೇಡ್ ಇದೆ, 2 ಡಿಕೇಡ್ಸ್ ಇದೆ ಅಂತ ಫಿಕ್ಸ್ ಆಗಿಬಿಟ್ರೆ ಯು ಆರ್ ಸ್ಟಕ್ ದೇರ್ನಾ. ರೀಸೆಂಟಾಗಿ ಆನ್ ಯೋರ್ ಇನ್ಸ್ಟಾ ವಿ ಸಾ ಒಂದು ಸ್ಕ್ರೀನ್ ಶಾಟ್. ಒಂದು ಕಡೆ ರೆಹಮಾನ್ ಸರು, ಈ ಕಡೆ ವಿಜಯ್ ಪ್ರಕಾಶ್ ಅವರು, ನೀವು ರಿಷಬ್ ಶೆಟ್ಟಿ ಅವರು, ಸಾರಿ ಎಸ್, 4 ಜನ ಐ ಥಿಂಕ್ ಅವರು ಕಾಂತಾರ ನೋಡಿ ಫ್ಲೈಟಲ್ಲಿ, ಎಮಿರೇಟ್ಸ್ ಫ್ಲೈಟಲ್ಲಿ ನೋಡಿ ಮೂವಿ. ಅವರು ಹಿ ಲೈಕ್ಡ್ ದ ಮ್ಯೂಸಿಕ್, ಎಸ್ಪೆಷಲಿ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಹಿ ಹ್ಯಾಸ್ ಲೈಕ್ಡ್ ರೆಹಮಾನ್ ಸರ್ ಸಾಂಗ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದೆಪ್ಪ ಅಂತ ಹೇಳಿದ್ರಂತೆ ವಿಜಯ್ ಸರ್ ಹತ್ರ. ಸರ್ ಇದನ್ನು ದಯವಿಟ್ಟು ನೀವು ಆ ಮ್ಯೂಸಿಕ್ ನಿಮ್ಮ ಬಾಯಲ್ಲಿ ಆ ಹುಡುಗನಿಗೆ ಹೇಳಿದ್ರೆ ತುಂಬ ಒಳ್ಳೆಯದು ಸರ್, ನಿಮ್ಮ ತುಂಬ ದೊಡ್ಡ ಫ್ಯಾನ್. ಬಿಕಾಸ್ ನಮ್ಮ ಊರಲ್ಲಿ ರೆಹಮಾನ್ ಅಂದರೆ ಎಲ್ಲ ನನ್ನ ತಿರುಗಿ ನೋಡೋರು. ಐ ವಾಸ್ ಎ ಕ್ರೇಜಿ ಫ್ಯಾನ್ ಆಫ್ ರೆಹಮಾನ್ ಸರ್ ಸಾಂಗ್ಸ್ ಆ್ಯಂಡ್ ಸೌಂಡ್. ಮ್ಯೂಸಿಕ್ ಎಲ್ಲ ಹೌದು, ಬಟ್ ಆದರೆ ನಮ್ಮ ತಂದೆ ಎಲ್ಲ ಹೇಳೋರು, ಚಿಕ್ಕ ಹುಡುಗ ಎಂಥ ಒಳ್ಳೆ ಸಾಧನೆ ಮಾಡಿದ್ದಾನೆ ಅಂತ ಯಾವಾಗಲೂ ಹೇಳೋರು. ನನಗೆ ಆ ಹೊಗಳಿಕೆ ನಂಗೆ ತುಂಬ ಇಷ್ಟ. ಅಂದರೆ ನಾವು ಚಿಕ್ಕ ಹುಡುಗಲ್ಲಿ ನಾವು ಸಾಧನೆ ಮಾಡಬೇಕಲ್ಲ ಅಂತ. ಸೊ ದಟ್ ಫ್ಯೂಲ್ಡ್ ಮೀ ವಿದಿನ್ ಮೈ ಸೆಲ್ಫ್. ಹೋಗ್ತಾ ಆಮೇಲೆ ನನಗೆ ಇದನ್ನೂ ಹೇಳ್ತಾರೆ ರೆಹಮಾನ್ ಸರ್ ಹತ್ರ ಅವತ್ತು. ಸರ್, ನಮ್ಮ ತಂದೆಯವರು ನೀವು ನಂಬೋದಿಲ್ಲ, ಇಂಡಿಯನ್ ಸಿನಿಮಾ ನೋಡಿಕೊಂಡು ಇಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಅಂತ ಹೇಳಿ, ಹಿ ವೆಂಟ್ ಟು SP Road, he bought 2 cassettes and a Walkman and he recorded whole film just to ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೇಳಿಸ್ಬೇಕು ಅಂತ ನಮ್ಮ ತಂದೆ ರೆಕಾರ್ಡ್ ಮಾಡ್ತಂತ ಅಂದ್ಕೊಟ್ರು ಸರ್. ಸೊ ಅವಾಗಿಂದನೂ ಐ ಹ್ಯಾವ್ ದಟ್ ಒನ್ ಎಕ್ಸ್ಟ್ರಾ 2 hours ಎ ಬ್ಯಾಕ್ಗ್ರೌಂಡ್ ಸ್ಕೋರ್, ಬಿಕಾಸ್ ಇಟ್ಸ್ ಯು ಹ್ಯಾವ್ 2.5 hours ಆಫ್ ಮ್ಯೂಸಿಕ್ ಹೋಲ್ ಸಿನಿಮಾದಲ್ಲಿ. ಓಕೆನಾ, ನಾಟ್ ಓನ್ಲಿ 5 minutes ಆಫ್ ಸಾಂಗ್ ಅಂತ ಅಲ್ಲ. ಅವರು ಹೇಳ್ತಾರೆ, ಹೌದು ದೋಸ್ ಡೇಸ್ ಯು ಡೋಂಟ್ ಗೆಟ್ OSTs, ನಿಮಗೆ OSTs ಎಲ್ಲ ಸಿಗೋದಿಲ್ಲ. ಎಷ್ಟೋ ದಿವಸಗಳು ಅದನ್ನು ಕೇಳಿಕೊಂಡೇ ಮಲಗಿದ್ದೀನಿ ನನಗೆ. ಅಂದರೆ ಒಂದು ಮನೆ ಒಂದು ಹುಚ್ಚು ಕ್ರಿಯೇಟ್ ಮಾಡ್ತಾರೆ ಗೊತ್ತಾ ನಿಮಗೆ. ಅಂದರೆ ಹಂಗೆ ಮಾಡಬೇಕು. ನಮ್ಮ ತಂದೆ ವಾಸ್ ವೆರಿ ಸಿನಿಮ್ಯಾಟಿಕ್. ಅಂದರೆ ಮಗನೇ, ನೀನು ಓದಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು. ದಿಸ್ ವಾಸ್ ಹಿಸ್ ಯಾವಾಗಲೂ ಹೇಳೋರು. ಓದಿ ಏನು ಮಾಡ್ತೀಯಾ, ಮ್ಯೂಸಿಕ್ ಡೈರೆಕ್ಟರ್ ಆಗು ನೀನು ಅಂತ.
ದಟ್ ವಾಸ್ ಅ ಥಿಂಗ್ ಹಿ ವಾಸ್ ಟೆಲ್ಲಿಂಗ್. ಎಲ್ಲೋ ಒಂದು ಕಡೆ ಅದು ನಮಗೆ ಆಯಿತು. 17 ವಯಸ್ಸು ಒಬ್ಬ ಹುಡುಗನ್ನ ಬೆಂಗಳೂರಿನಲ್ಲಿ ಬಿಡೋದು ಅಂದರೆ ಸಾಧಾರಣ ಮಾತಲ್ಲ. ಎಷ್ಟು ನಂಬಿಕೆ ಇಟ್ಟಿರಬೇಕು ಅವ್ರು ನನ್ನ ಮೇಲೆ. ಇಟ್ಸ್ ನಾಟ್ ದಟ್ ಈಸಿ. ಆ ನಂಬಿಕೆ ಉಳಿಸ್ಕೊಂಡು ನಾವು ಬರಬೇಕಲ್ಲ. ಸೊ ಎವ್ರಿಥಿಂಗ್ ಇವಾಗ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಪ್ಪ ಹೌ ಹೆಂಗೆ ದಾಟ್ಕೊಂಡು ಬಂದ್ವಿ ಅದೆಲ್ಲ ಅನ್ನೋದು ಒಂದೊಂದು ಸತಿ ಅನಿಸುತ್ತೆ. ನಿಮ್ಮ ಇದಕ್ಕೆ ಅಂತ ಬಂದಾಗ ಆನೆಸ್ಟ್ಲಿ ನೋಡಿ ಇಲ್ಲಿ ಏನಿದೆ, ಇಲ್ಲಿ ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಪರ್ಸ್ನಲ್, ಇದು ಯಾವುದು ಗೂಗಲ್ ಇಲ್ಲ, ಏನೂ ಇಲ್ಲ. ಓಕೆ, ದೇರ್ ಇಸ್ ಅ ಹೋಲ್ ಶೀಟ್ ವಿಚ್ ಟಾಕ್ಸ್ ಅಬೌಟ್ ಮಲ್ಟಿಪಲ್ ವೇಸ್ ಆಫ್ ಮ್ಯಾನಿಫೆಸ್ಟಿಂಗ್. ಆ್ಯಂಡ್ ನಾನು ಇದೇನೋ ತೆಗಿಯೋಣ ಅಂತ ಹೋಗ್ತೀನಿ, ನೋಡಿದ್ರೆ ಜರ್ನಿನಲ್ಲಿ ನೀವೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಿದ್ರಿ. ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್. ದಟ್ಸ್ ವೈ ಆಸ್ಕ್ಡ್ ಯು. 8 ನಿಮ್ಗೆ ಆಗಲೇ ಇದರದ್ದು ಪರಿಚಯ ಆಗಿತ್ತಾ ಅಂತ. ಅಂದರೆ ಪರಿಚಯ ಆಯ್ತು ಅಂತ ಹೇಳಿದ್ರೆ ಇನಿಷಿಯಲಿ ನಮಗೆ ಅದಾಗುತ್ತೆ. ಒನ್ಸ್ ಯು ಗೋ ಟು ನೆಕ್ಸ್ಟ್ ಅಲ್ವಾ, ಇಟ್ಸ್ ನಾಟ್ ಅಬೌಟ್ ಮ್ಯಾನಿಫೆಸ್ಟಿಂಗ್. ಇಟ್ ಈಸ್ ಅಬೌಟ್ ವಾಟ್ ಹ್ಯಾಸ್ ಟು ಬಿ ಹ್ಯಾಪನ್ ಟು ಯು, ಇಟ್ ವಿಲ್ ಹ್ಯಾಪನ್. ಅದೂ ಪ್ಲಾನ್ಡ್. ಯಾ, ಮ್ಯಾನಿಫೆಸ್ಟ್ ಮಾಡಬೇಕು. ದಟ್ಸ್ ಹೇಳೋದು. ನನಗೆ ಏನು ಹಿಂಗೆ ಅಂತ ನಿಂಗೆ ಯೋಚನೆ ಮಾಡೋಕೆ ಆಗ್ತಾ ಇಲ್ಲ ನನಗೆ. ಸರಿ ಆಗಲ್ಲ, ಇದು ಹಿಂಗೆ, ಇದು ಯಾಕೆ ಹಾಗೆ, ಇದು ಯಾಕೆ ಹಿಂಗೆ ಅಂತ ನಾವು ಮಾಡ್ಕೊಳ್ಳಿ. ಸೊ ಅವಾಗ ಏನು ಹೇಳ್ತೀರಾ, ಮೇಲೆ ನೋಡ್ತೀವಿ, ಕೈ ಮುಗಿತೀವಿ. ಐ ಥಿಂಕ್ ದಿಸ್ ಈಸ್ ವೇರ್ ಎವ್ರಿಥಿಂಗ್ ಕಮ್ ಆ್ಯಂಡ್ ಡೋಂಟ್ ಟಾಕ್. ಈ ಮಧ್ಯೆ ಹೌ ಡು ಯು ಹ್ಯಾಂಡಲ್ ರಿಜೆಕ್ಷನ್? ಫಾರ್ ಎಕ್ಸಾಂಪಲ್, ಅಷ್ಟು ಜನ, ಅಷ್ಟೊಂದು ಎನರ್ಜೀಸು, ಅವ್ರ ಎಕ್ಸ್ಪೀರಿಯನ್ಸಸ್ಸು, ಅವ್ರ ಈಗೋ ಏನೇನೋ ಬರುತ್ತಲ್ಲ, ನನಗೆ ಗೊತ್ತು, ನನ್ನ ಜಜ್ಮೆಂಟೇ ರೈಟು. ಇದ್ರ ಮಧ್ಯೆ ನಿಮ್ದೇನೋ ಒಂದಿರುತ್ತೆ, ಈ ಸಾಂಗ್ ಸಖತ್ತಾಗಿದೆ ಅಂತ. ಅದು 2ನೇ ಸತಿ ಚೇಂಜ್ ಕೇಳ್ತಾರೆ, 5ನೇ ಸತಿ ಕೇಳ್ತಾರೆ, ಕೆಲವು ಸತಿ ಸಾಂಗ್ ಓಕೆನೇ ಆಗಲ್ಲ. ಬಟ್ ಅದು ನಿಮ್ಗೊಂದು ಕ್ಲೋಜರ್ ಸಿಕ್ಕಿಲ್ದಾಗ ಹೌ ಡು ಯು ಮೂವ್ ಆನ್ ಆ್ಯಂಡ್ ಹೌ ಡು ಯು ಟೇಕ್ ದಿಸ್? ಇಟ್ಸ್ ವೆರಿ ರೇರ್ ಆ ಥರ ಆಗೋದು. ಆಗುತ್ತೆ, ಇಟ್ಸ್ ವೆರಿ ರೇರ್ ದಟ್ ಓಕೆ ಆಗಲ್ಲ, ಕಷ್ಟಪಟ್ಟೆ ಆ ಥರ. ಡೋಂಟ್ ಯು ಬಿಲೀವ್, ಐ ಹ್ಯಾವ್ ನೆವರ್ ಡನ್ ಒನ್ ಎಕ್ಸ್ಟ್ರಾ ಆಪ್ಷನ್ ಫಾರ್ ಉಳಿದವ್ರು ಕಂಡಂತೆ ಎನಿ ಆಫ್ ದ ಸಾಂಗ್ಸ್. ಒಂದು ಕೂಡ ಒಂದು ಆಪ್ಷನ್ ನಾನು ಮಾಡಿಲ್ಲ. ಬಟ್ ಕೆಲವೊಂದು ಸಾಂಗ್ಸಿಗೆ 1-2-3 ಆಪ್ಷನ್ ಮಾಡಿರ್ತೀವಿ. ಅಂದರೆ ಆಪ್ಷನ್ ಅಂದ್ಕೊಂಡ್ರೆ ನಾಟ್ ಎಂಟರ್ಲಿ ನ್ಯೂ ಆಪ್ಷನ್, ಒಂದೇ ಐಡಿಯಾದಲ್ಲಿ 2-3 ಆಪ್ಷನ್ಸ್ ನಾ ಹೇಳ್ತಾ ಇರೋದು. ಈಗ ಬೆಳಗ್ಗೆದ್ದು ಆ ಟ್ಯೂನ್ ಇರೋದಿಲ್ಲ, ಕನಸಲ್ಲಿ ಅರೆರರೆ ಮಾತ್ರ ಇರುತ್ತೆ. ಇವಾಗ ಬೆಳಗ್ಗೆ ಏನು ಮಾಡ್ತೀನಿ, ತಾನ ಅಂತ ಇತ್ತು ಆ್ಯಕ್ಚುಲಿ. ಬೆಳಗ್ಗೆದ್ದು ಯಾಕೆ ಇರಲಿಲ್ಲ, ತಾನಾನಿ ನಾನಿ ನಾನಿ ತಾನನೇ ತಾನ ತಾರರೆ ತಾರಿರಾ ತಾರಿರಾರೇ ತಾರರೆ ತಾರಿರಾ ತಾರಿರಾರೇ ತಾನ ಅಂತ ಇತ್ತು. ತರಿದಾರಿ ತನ ಅಂತ ಆಮೇಲೆ ಬರೋದದು ಆ್ಯಸ್ ಎ ಬೀಜಮ್ ಬರೋದದು, ಲಿರಿಕಲ್ಲೇ ಇರಲಿಲ್ಲ ಅದೆಲ್ಲ. ಸೊ ಅವ್ರಿಗೆ ಅದಿಷ್ಟ ಆಗಿರಲಿಲ್ಲ. ನಾನು ಏನು ಮಾಡಿದೆ, ತನನೇ ಅದು ಮಾತ್ರ ಉಳಿಸ್ಕೊಂಡು ದೆನ್ ಐ ಡಿಡ್ ಇಟ್. ತಾನಿ ತಾನ ಅಂತ. ಸೆಕೆಂಡ್ ಫ್ರೇಸ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕು, ಸ್ವಲ್ಪ ನಾಟಿನೆಸ್ ಇರಬೇಕು, ಕ್ಯಾರೆಕ್ಟರ್ ಇಸ್ ಲೈಕ್ ದಟ್. ಸೊ ಸ್ವಲ್ಪ ನಾಟಿನೆಸ್ ಇರಬೇಕು ಅಂತ ಅಂತ ಅದು ನಾಟಿನೆಸ್ ಇನ್ ದ ಟ್ಯೂನ್ ಐ ಬಾಟ್ ಇಟ್. ಸೊ ಇಟ್ ಟರ್ನ್ ಔಟ್ ಟು ಬಿ ಬೆಳಗ್ಗೆದ್ದು ಸಾಂಗ್ ಲೇಟರ್. ಸೊ ಅವರು ಕರೆಕ್ಟಾಗಿ ಚೂಸ್ ಮಾಡಿದ್ರು ನೋಡಿ, ರಕ್ಷಿತ್ ಆ್ಯಂಡ್ ರಿಷಬ್ ಅವರಿಬ್ಬರೂ ಕರೆಕ್ಟಾಗಿ ಚೂಸ್ ಮಾಡಿದ್ರು, ಈ ಹಾಡು ಚೆನ್ನಾಗಿರುತ್ತೆ, ಇದು ವರ್ಕ್ ಆಗುತ್ತೆ ನಮಗೆ ಅಂತ. ಇಟ್ ಬಿಕೇಮ್ ಎ ಬಿಗ್ಗೆಸ್ಟ್ ಹಿಟ್. ಸೊ ಇಟ್ಸ್ ಯು ಸೇಯಿಂಗ್ ಅದು ಯಾವಾಗಲೂ ಕೊಲಾಬ್ರೇಷನ್ನೇ, ಒಂದು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲನೂ ಕೊಲಾಬ್ರೇಷನ್ನೇ. ಅಂದರೆ ಹೌ ಡು ಯು ಹ್ಯಾಂಡಲ್ ಸಕ್ಸಸ್? ನನಗೆ ಯಾವ್ದಾದ್ರು ಒಂದು ಪ್ರೆಷರ್ ಇರುತ್ತೆ, ತುಂಬ ಪ್ರೆಷರ್ ಇರುತ್ತೆ. ನನ್ನ ಬಿಗ್ಗೆಸ್ಟ್ ಹಿಟ್ಸ್ ಟೈಮಲ್ಲೆಲ್ಲ ನಾನು ಮೆಂಟಲಿ ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ. ಯಾಕಂದರೆ ಇನ್ನೊಂದು ಯಾವುದೋ ನಾನು ಕೊಟ್ಟಿರಲ್ಲ, ಅಥವಾ ಆ ಹಿಟ್ ಬರೋಕ್ಕಿಂತ ಮುಂಚೆ ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅದು. ಅಂದರೆ ಎನಿ ಫೇಸ್ ದಟ್ ಯು ವುಡ್ ಲೈಕ್ ಟು ರಿಮೆಂಬರ್? ಫಾರ್ ಎಕ್ಸಾಂಪಲ್, ಈ ವಿಕ್ರಾಂತ್ ರೋಣ ಹಿಟ್ ಆಗಿದೆ, ಐ ಡೋಂಟ್ ರಿಮೆಂಬರ್ ಅಟ್ ಆಲ್. ವಿಕ್ರಾಂತ್ ರೋಣ, ಬನಾರಸ್, ಗಂಧದ ಗುಡಿ, ಕಾಂತಾರ ಮತ್ತು ಇನ್ನೊಂದು ಎಲ್ಲ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಇತ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್. ಒಂದು ಯಾವಾಗಲೂ ಒಂದು 2 ವರ್ಷದ ಮುಂಚೆ, 3 ವರ್ಷದ ಮುಂಚೆ ಈ ಥರ ಒಪ್ಕೊಂಡಿದ್ದ ಸಿನಿಮಾಗಳೆಲ್ಲ ಎವ್ರಿಥಿಂಗ್ ಕೇಮ್ ಆ್ಯಂಡ್ ಒಂದೇ ಟೈಮಿಗೆ ಬ್ಯಾಕ್ ಟು ಎವ್ರಿ ವೀಕ್ ಆಯ್ತಲ್ಲ. ಐ ಡೋಂಟ್ ರಿಮೆಂಬರ್ ನನಗೆ ಹೇಗೆ ನಾನು ಆ ದಿವಸಗಳನ್ನ ಕಳೆದೆ ಅನ್ನೋದೇ ನಂಗೆ ಜ್ಞಾಪಕ ಇಲ್ಲ. ಎಷ್ಟು ತಿಂಗಳು ತಗೊಳ್ತೀರಾ ಸರ್ ಒಂದು ಸಿನಿಮಾ ಔಟ್ಪುಟ್ ಕೊಡೋಕ್ಕೆ? ಹೋಲ್ ಕಾಂತಾರ ಇಟ್ ಹ್ಯಾಪನ್ ಇನ್ 40 days, 90% ಆಫ್ ದ ಮ್ಯೂಸಿಕ್. ಅಷ್ಟೇನಾ? ಎಸ್, 40 days. ಕೆಲವೊಂದೆಲ್ಲ ವಿಕ್ರಾಂತ್ ರೋಣ ಐ ಟುಕ್ ಮೋರ್ ಟೈಮ್. ಸೊ ಇಲ್ಲಿ ವಿ ಸಿ ದಿಸ್ ಆಸ್ ಅ ಟ್ರೆಂಡ್ ಇತ್ತೀಚೆಗೆ. ಈಗ
ಮೊದಲೆಲ್ಲಾದರೆ ಒಂದು ಸಿನಿಮಾ ಸಂಗೀತ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಹಾಡುಗಳು ಎಲ್ಲನೂ ಸಂಗೀತ ನಿರ್ದೇಶಕರೇ ಮಾಡೋರು. ಇತ್ತೀಚೆಗೆ ವಿ ಹ್ಯಾವ್ ಸೀನ್ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಅಂತಲೇ ಸ್ಟ್ರೆಂಗ್ತ್ ಹೆಚ್ಚಿರುವಂಥ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗಳಿದ್ದಾರೆ. ನಾಟ್ ದಟ್ ದೇ ವೋಂಟ್ ಗಿವ್ ಹಿಟ್ ಸಾಂಗ್ಸ್ ಅಂತ. ಸೊ ಈವನ್ ಇನ್ ಯೋರ್ ಕೇಸ್ ಇಫ್ ಯು ಸಿ ದ ಫಿಲ್ಮೋಗ್ರಫಿ, ಕೆಲವುದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಇರುತ್ತೆ, ಕೆಲವುದಕ್ಕೆ ಫುಲ್ ಮ್ಯೂಸಿಕ್ ಅಂತ ಇರುತ್ತಲ್ಲ. ಸೊ ಹೂ ಮೇಕ್ಸ್ ದೀಸ್ ಚಾಯ್ಸಸ್ ಸರ್? ಲೈಕ್ ಅಲ್ಲ ಅಂದರೆ ಸಿ ಐ ಸಾ ರಂಗಿತರಂಗ, ಐ ಡಿಡ್ ಲೈಕ್ ದ ರಂಗಿತರಂಗ ಆ್ಯಂಡ್ ರಾಜರಥ, ಬಿಕಾಸ್ ವೆನ್ ದ ರಂಗಿತರಂಗ ಈ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು ಅಂತ ಅನೂಪ್ ಅವ್ರು ಅಪ್ರೋಚ್ ಮಾಡಿದಾಗ ಐ ಸಾ ದ ಫುಟೇಜಸ್ ವಾಸ್ ವೆರಿ ಫ್ರೆಶ್. ನಂಗೆ ಫುಟೇಜಸ್ ನೋಡಿದ ಕೂಡಲೇ ನನಗೆ ಐ ನ್ಯೂ ಆ್ಯಂಡ್ ಅಲ್ಲಿ ಬೇರೆ ಅವರೇ ಸಾಂಗ್ಗಳು ಮಾಡಿದ್ರಿಂದ ರಂಗಿತರಂಗ ಸಿನಿಮಾಗೆ. ಸೊ ಐ ಡಿನ್ ಮೈಂಡ್ ದಟ್, ಯಾಕಂದರೆ ರಂಗಿತರಂಗ ಇಸ್ ಅ ಮೂವಿ, ಇಟ್ಸ್ ಮೇನ್ಲಿ ಇಟ್ಸ್ ಏನೋ ದ ಕಥೆ, ಅದರದ್ದು ಫ್ರೆಶ್ನೆಸ್ ಆಫ್ ದ ಫಿಲಮ್. ರಂಗಿತರಂಗ ಸಿನಿಮಾದ ಕನ್ನಡ ನಂಗೆ ತುಂಬ ಇಷ್ಟ. ರಕ್ಷಿತ್ ಶೆಟ್ಟಿ ಅವ್ರದ್ದಾಗಲಿ, ರಿಷಬ್ ಅವ್ರದ್ದೆಲ್ಲ ಒಂಥರ ರೆಗ್ಯುಲರಾಗಿ ಕೇಳೋಕ್ಕಾಗಲ್ಲ, ಸ್ವಲ್ಪ ಕೊಂದ ಕನ್ನಡ ಇರುತ್ತೆ ರಿಷಬ್ ಶೆಟ್ಟಿ ಅವ್ರ ಇದರಲ್ಲಿ. ಮತ್ತು ರಕ್ಷಿತ್ ಅಂದ್ರೆ ಆ ಮಂಗಳೂರು ಸೈಡ್ ಕನ್ನಡ ಇರುತ್ತೆ. ನೀವು ಇಫ್ ಯು ಸಿ ರಂಗಿತರಂಗ ತುಂಬ ಚೆನ್ನಾಗೇ ಇರುತ್ತೆ ಅದು ನನಗೆ. ಸೊ ದೀಸ್ ಆರ್ ದ ಟೂ ಥಿಂಗ್ಸ್ ಐ ಆ್ಯಕ್ಚುಲಿ ಇನ್ನೊಬ್ರು ಹಾಡು ಮಾಡಿದರೆ ನಾನು ಮಾಡೋದಿಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿಮೋರ್ ಸಿನ್ಸ್ ಇಟ್ಸ್ ರಂಗಿತರಂಗ, ಫಾರ್ ಇಟ್ಸ್ ವಿಜುವಲ್ಸ್ ಆ್ಯಂಡ್ ಫಾರ್ ದಟ್ ದ ಹೋಲ್ ಸ್ಟೋರಿ ಆಫ್ ದ ಫಿಲಮ್ ನನಗೆ ಇದು ಮಾಡಬೇಕು ಅಂತ ಅನಿಸ್ತು. ದಟ್ಸ್ ದ ರೀಸನ್ ಐ ಡಿಡ್. ಆ್ಯಂಡ್ ಅನೂಪ್ ಭಂಡಾರಿ ವಾಸ್ ವೆರಿ ಕೈಂಡ್ ಎನಫ್ ಟು ಗಿವ್ ಮೀ ವಿಕ್ರಾಂತ್ ರೋಣ ಬೋತ್ ದ ಸಾಂಗ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಅವರೇ ಮ್ಯೂಸಿಕ್ ಮಾಡ್ಬೋದಾಗಿತ್ತು, ಬಟ್ ಇಟ್ ವಾಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅನೂಪ್ ಭಂಡಾರಿ ಆ್ಯಂಡ್ ಸುದೀಪ್ ಸರ್. ಈ ಮಧ್ಯ ಟುಡೇ ರೀಲ್ ಜಮಾನ, ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ದ ಹುಕ್. ಸರ್, ಹೌ ಡು ಯು ಕ್ರ್ಯಾಕ್ ದೀಸ್ ಹುಕ್? ಫಾರ್ ಎಕ್ಸಾಂಪಲ್ ಅದು ಸೊ ಇತ್ತೀಚೆಗೆ ತುಂಬ ಆಚೆಗೆ ಬರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ದ ರೀಲ್ ಕಲ್ಚರ್. ಹುಕ್ ಅಂತ ರೀಲ್ ಕಲ್ಚರ್ ಅಲ್ಲ, ಅದು ಪೇಷನ್ಸ್ ಇಲ್ಲ ಅಷ್ಟೇ. ಮುಂಚೆಲ್ಲ ಓಕೆ ಮೂಡ್ ಸೆಟ್ ಮಾಡಬೇಕು, ಸಾಂಗ್ ತೊಗೊಂಡು ಹೋಗ್ತಾ ಸಾಂಗ್ ತೊಗೊಂಡು ಹಂಗಂತಲ್ಲ. ಇದು ನಾನು ಫ್ರಮ್ ಫ್ರಮ್ ಕಿರಿಕ್ಪಾಟಿ ಐ ಬಿನ್ ಡೂಯಿಂಗ್, ಬಿಕಾಸ್ ಐ ಆಲ್ವೇಸ್ ಬಿಲೀವ್ ವೆನ್ ಫಸ್ಟೆಲ್ಲ ಮಾಡ್ಬೇಕಾರೆ ನಾವು ಸಾಂಗ್ ಕೇಳಲ್ಲ ಅನ್ನೋ ಆತಂಕ, ನಮ್ಮ ಸಾಂಗ್ ಕೇಳೋದಲ್ಲ ಅನ್ನೋ ಆತಂಕ ಅವೆಲ್ಲ. ಸೊ ಅವಾಗ ಏನು ಮಾಡಿದೆ, ಇರೋ ಬರೋ ಒಳ್ಳೆ ವಿಚಾರ ಎಲ್ಲ ಐ ಸ್ಟಾರ್ಟೆಡ್ ಬ್ರಿಂಗಿಂಗ್ ಇನ್ ದ ಬಿಗಿನಿಂಗ್ ಆಫ್ ದ ಸಾಂಗ್. ತರರ ತರರ ಐ ಸ್ಟಾರ್ಟೆಡ್ ಬ್ರಿಂಗಿಂಗ್. ಇಟ್ ಇಸ್ ನಾಟ್ ಇದು ಹುಕ್ ಅಂತ, ದೇರ್ ಇಸ್ ನೋ ಹುಕ್, ಅದು ಟರ್ಮೇ ಇಲ್ಲ ಅದರಲ್ಲಿ. ಇದರಲ್ಲಿ ತಾರರಿ ತನನ ತನನೀ ತನನ ತಾರರಿ ರಾರೇ, ಇದೆಲ್ಲ ಐ ವಾಂಟೆಡ್ ಟು ಬ್ರಿಂಗ್ ದಟ್. ಐ ವಾಂಟ್ ಟು ರಿಪೀಟ್ ಆ್ಯಸ್ ಮೆನಿ ಆಸ್ ಪಾಸಿಬಲ್ ದೋಸ್ ಫ್ರೇಸಸ್ ವಿಚ್ ಇಸ್ ನೈಸ್. ಅಷ್ಟೇ, ದಟ್ ವಾಸ್ ದ ಸಿಂಪಲ್ ಐಡಿಯಾ. ಅಷ್ಟೇ, ಒಳ್ಳೆ ವಿಚಾರಗಳೆಲ್ಲ ಫಸ್ಟೇ ಬಂದುಬಿಡಲಿ. ಯಾಕಂದರೆ ಹಾಡು ಮುಗಿಯೋವರೆಗೂ ಯಾರಿಗೂ ಪೇಷನ್ಸ್ ಇರುತ್ತೋ ಏನೋ ಗೊತ್ತಿಲ್ವಲ್ಲ ಅನ್ನೋ ಒಂದು ಆತಂಕ, ಭಯದಿಂದ ನಾನು ಐ ಸ್ಟಾರ್ಟೆಡ್ ಡೂಯಿಂಗ್ ದಟ್. ಸೊ ಹೌ ಡು ಯು ಪ್ರಿಪೇರ್ ಫಾರ್ ವಿಕ್ರಾಂತ್ ರೋಣ ಸಾರ್ಟ್ ಆಫ್ ಅ ಸಾಂಗ್ ವೆರನ್ ನಾಟಿನೆಸ್ಸು ಪ್ರತಿಯೊಂದಕ್ಕೆ ಏನಾದರೂ ನಮ್ಮ ಮೈಂಡಲ್ಲಿರೋ ಇದೇನೆ ಫ್ಯಾಂಟಸೀಸೇನೆ ಗೊತ್ತಿಲ್ಲ. ನನ್ನನ್ನು ಪಾಪ ಅವರಿಗೆ ಅವ್ರು ಮುಗಿಸೋಷ್ಟರಲ್ಲಿ 1 ಗಂಟೆ ಆಯ್ತು ರಾತ್ರಿ. ಸೊ ನಾನು ನನ್ನ ನೋಡಿಬಿಟ್ಟು ಎಬ್ಬಿಸ್ಬೇಡಿ ಪಾಪ, ಮಗು ಥರ ಮಲ್ಕೊಂಡಿದ್ದಾರೆ, ಎಬ್ಬಿಸ್ಬೇಡಿ ಅಂತ. ಸೊ ಅವತ್ತು ಜಸ್ಟ್ ಆಗಿದ್ದೆ ಒಂದು ಲೈನ್ ಅಷ್ಟೇ. ನೆಕ್ಸ್ಟ್ ಡೇ ಮಾಡೋಣ ಅಂತ ಬಂದ್ವಿ. ನೆಕ್ಸ್ಟ್ ಡೇ ಬಂದು ಮಾತಾಡಿಕೊಂಡು, ಅಂದರೆ ಇದೇ ಥರನೇ ಓನ್ಲಿ ವಿತ್ ವಿಜಯ್ಜಿ, ಬೇರೆ ಇನ್ಯಾರ ಜೊತೆನೋ ಈ ಥರ ಆಗೋದಿಲ್ಲ. ಬಿಕಾಸ್ ವಿ ಎಂಜಾಯ್ ವರ್ಕ್. ಅಂದರೆ ಅದು ಸಾರ್ ಇವತ್ತು ನಂದು ಒಳ್ಳೆ ಬಿಸಿಬೇಳೆ ತರಿಸ್ತೀನಿ ಸರ್, ತಿನ್ನೋಣ ಸರ್ ಅಂತಾರೆ. ತಿನ್ಸಿನೇ ಮನುಷ್ಯ ನಂಗೆ ಮಲಗಿಸ್ಬಿಡ್ತಾರೆ ಯಾವಾಗಲೂ. ಆದರೆ ಸಾರ್ ಅವರು ಮನೆಯಿಂದ ಬರ್ತಾನೆ ಇರುತ್ತೆ, ಸಾರ್ ಈ ಉಪ್ಪಿನಕಾಯಿ ಟ್ರೈ ಮಾಡಿ ಸರ್, ಈ ಉಪ್ಪಿನ ತಿನ್ನೋ ವಿಶೇಷ ಒಂದು ಅರ್ಧ ಗಂಟೆ ಬಿಟ್ಟು ಮಾಡೋಣ ಅಂತ. ಹಿಂಗೆ ಆಗಿ ವಿ ರೆಕಾರ್ಡೆಡ್ ಬೋತ್ ದ ಸಾಂಗ್ಸ್ 3 days. ಕ್ರೇಜಿ, ದಟ್ಸ್ ದ ಬ್ರೋ. ಯಾ ಇದು ಥರ ನೀವು ಇಬ್ರು ಸಾರ್ ಎದ್ದೇಳಿ ಸಾರ್ ಅಂದರೆ ವಿಶೇಷ 5 ನಿಮಿಷ ವಿಶೇಷ ಅಂತ. ದಿಸ್ ಈಸ್ ಹೌ ವಿ ಗೋ. ರೆಕಾರ್ಡ್ ಮಾಡ್ತೀವಿ, 1, 2, 3, 4, 5 ರೆಕಾರ್ಡ್ ಮಾಡ್ತೀವಿ. ವಿ ಹ್ಯಾವ್ ರೋಮ್ಡ್ ನೈಟ್ ಇನ್ ಬಾಂಬೆ. ಸಾರ್ ಇದು ನೋಡಿ ಸಾರ್, ಇದು ಹಿಂಗೆ ಅಂದಿದೆ ಸಾರ್, ಇದು ಸಾರ್ ಇಲ್ಲಿ ನೋಡಿ ಸಾರ್, ಇದು ಹಿಂಗಿದೆ ಸಾರ್ ಅಂತ.
ವಿಜಯಜಿ ಹೌದಾ ವಿಜಯಜಿ ಓಕೆ ಸಾ ಇದು ನೋಡಿ ಸಾರ್ ಸಿದ್ಧಿವಿನಾಯಕ್ ಟೆಂಪಲ್ಲು ಅಲ್ಲಿ ನೋಡಿದ್ರೆ ಇದಾಗತ್ತೆ ಅಂತ ವಿಜಯ ಪ್ರಕಾಶ್ ಸರ್ನೇ ಮೈ ಮೇಲೆ ಬರ್ಸ್ಕೊಂಡಂಗೆ ಆಯ್ತು ನೀವು. ಅವ್ರ ಡೈಲೆಕ್ಟ್ ಹಂಗೆ ಬರ್ತಾ ಇದೆ. ಕೀಪ್ ಗೋಯಿಂಗ್ ಸರ್ ಅಂಟಿಲ್ ನೆಕ್ಸ್ಟ್ ಟೈಮ್. ಆಫ್ ಕೋರ್ಸ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ನಿಮ್ಮ ಒಂದು ವ್ಯಕ್ತಿತ್ವನ ಇವತ್ತು ಅದರಲ್ಲಿರುವಂಥ ಒಂದಷ್ಟು ಜೀವನದ ಚಾಪ್ಟರ್ಸ್ಗಳನ್ನು ಓಪನ್ ಮಾಡಿ ನಮಗೋಸ್ಕರ ಇಟ್ಟಿದ್ದೀರಾ. ದಿಸ್ ಪವರ್ ಆಲ್ವೇಸ್ ಬಿ ವಿತ್ ಯು ಸರ್. ಶಿವ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ತೆ. ಥ್ಯಾಂಕ್ ಯು.